ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಕೆಲಸ ಎಲ್ಲ ಮುಗಿದ ಮೇಲೆ ಫ್ರೀ ಟೈಮ್ ಇದ್ದಾಗ ಏನಾದರೂ ಬಾಯಾಡಿಸೋಣ, ಏನಾದರೂ ತಿಂತಾ ಇರೋಣ ಅಂತ ಅನಿಸುತ್ತೆ. ಏನು ತಿನ್ನೋದಂತ ಟೈಮಲ್ಲಿ ಹೆಚ್ಚಂದರೆ ಅಂಗಡಿಯಿಂದ ತೊಗೊಂಬಂದು ಏನಾದರೂ ತಿನ್ನಬೇಕು. ಅದೆಲ್ಲ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹೊರಗಡೆಯ ವಸ್ತುಗಳು ಯಾವತ್ತೂ ಅಷ್ಟು ಒಳ್ಳೆಯದಲ್ಲ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇರೋದ್ರಲ್ಲಿ ಹೊರಗಡೆ ವಸ್ತುಗಳಿಗಿಂತ ಸ್ವಲ್ಪ ಬೆಟರ್ ಅಷ್ಟೇ. ಏನು ನಾವು ದಿನ ತಿನ್ನಲ್ಲ, ಅಪರೂಪಕ್ಕೊಂದು ದಿವಸ ತಿಂಡಿಗಳನ್ನು ಮಾಡಿಕೊಂಡು ತಿಂದಾಗ ಒಂದು ಮನೆಯಲ್ಲೇ ಮಾಡ್ಕೊಂಡು ತಿಂದ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಮತ್ತು ಹೊರಗಡೆ ತಿಂಡಿಗಿಂತ ಆರೋಗ್ಯಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಂದರೆ ಒಳ್ಳೆಯದಾಗತ್ತೆ. ಒಂದು 6-6:30 ಹೊತ್ತಿಗೆ ಏನಾದರೂ ತಿನ್ನೋಣ, ಬಾಯಾಡಿಸೋಣ ಅಂತ ಅನಿಸಿದಾಗ ಏನು ಮಾಡೋದು, ಏನು ತಿನ್ನೋದು ಅಂತ ಯೋಚನೆ ಮಾಡಿಕೊಂಡು ಇವತ್ತು ಕೋಡ್ಬಳೆ ಮಾಡೋಣ. ಅದು ಕೋಡ್ಬಳೆ ಅಂದರೆ ಮೆಂತ್ಯ ಸೊಪ್ಪಿನ ಕೋಡ್ಬಳೆ. ಮೆಂತ್ಯ ಸೊಪ್ಪನ್ನು ಬಳಸಿ ಮಾಡುವಂತಹ ಕೋಡ್ಬಳೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಏನಾದರೂ ಈ ಮುಸ್ಸಂಜೆ ಹೊತ್ತು ಏನಾದ್ರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಥರ ಇದ್ದಾಗ ದಿನ ಒಂದು 4-5 ತಿಂದ್ರಾಯ್ತು, ಜಾಸ್ತಿ ತಿನ್ನೋ ಹಾಗಿಲ್ಲ. ಅದಕ್ಕೆ ನಾನು ತುಂಬಾ ಮಾಡ್ತಾ ಇಲ್ಲ, ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಕೋಡ್ಬಳೆ ಹೇಗೆ ಮಾಡೋದು, ನೀವು ಯಾವುದನ್ನು ಬಳಸಿನೂ ಮಾಡ್ಬೋದು. ಆದರೆ ನಾನಿವತ್ತು ಮೆಂತ್ಯ ಸೊಪ್ಪನ್ನು ಬಳಸಿ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಗೆ ತೋರಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಏನೇನು ಸಾಮಾನು ಬೇಕಾಗತ್ತೆ ಅಂತ ಹೇಳ್ತೀನಿ. ಅಕ್ಕಿ ಹಿಟ್ಟು, ಮೆಂತ್ಯ ಸೊಪ್ಪು, ಬೆಣ್ಣೆ, ಇದು ಬೆಣ್ಣೆ, ಇದೇನಿದು ಸಿರಿ ರವೆ, ಚಿರೋಟಿ ರವಾ, ಕರೆಕ್ಟ್. ಖಾರದ ಪುಡಿ, ಮೆಣಸಿನ ಪುಡಿ, ಖಾರದ ಪುಡಿ, ಇದು ಜೀರಿಗೆ. ಆಮೇಲೆ ಏನು ಹಾಕಬೇಕು ನಾವು ಮಾಡುವಾಗ? ಏನದು? ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀವು ಬೇಕಾದ್ರೆ ಜೀರಿಗೆ ಬದಲು ಅಜ್ವೈನ್, ಓಮ ಅದನ್ನು ಬಳಸ್ಬೋದು. ಆದರೆ ನಾನು ಜೀರಿಗೆ ಬಳಸ್ತಾ ಇದ್ದೀನಿ. ಹಾಗೆ ಇಂಗು ನೀವು ಬೇಕಾದರೆ ಹಾಕೋಬೋದು. ಇಂಗಿನ ಅಗತ್ಯ ಇಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪಿನ ಸ್ಮೆಲ್ಲು ಚೆನ್ನಾಗಿರೋದಕ್ಕೆ ನೀವು ಇಂಗು ಬಳಸಿದ್ರೆ ಮೆಂತ್ಯ ಸೊಪ್ಪಿನ ಘಮ ಕಡಿಮೆ ಆಗುತ್ತೆ. ಹಾಗಾಗಿ ಇಂಗನ್ನು ಯಾವಾಗಲೂ ಏನೂ ಬಳಸದೆ ಪ್ಲೇನ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಜಾಸ್ತಿ ಇಂಗು ಹಾಕಬೇಕು. ಅಡುಗೆಯಲ್ಲಾದರೂ ಅಷ್ಟೇ, ಈರುಳ್ಳಿ ಬೆಳ್ಳುಳ್ಳಿ ಬಳಸುವಂಥ ಅಡುಗೆಗೆ ಇಂಗು ಹಾಕಿ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಅದರ ಘಮನೇ ಜಾಸ್ತಿ ಇರುತ್ತೆ, ಇಂಗಿನ ಘಮ ಕಡಿಮೆ ಆಗುತ್ತೆ. ಅದೇ ನೀವು ಸ್ವಲ್ಪ ಗ್ಯಾಸ್ ಇರುವಂತಹ ವಸ್ತುಗಳಿರುತ್ತೆ, ಅವರೆಕಾಳು, ಆಲೂಗಡ್ಡೆ, ಇಂಥ ಅಡುಗೆಗಳಿಗೆ ಇಂಗು ಹಾಕ್ಬೋದು. ಅವರೆಕಾಳೆಲ್ಲ ಬಳಸುವಾಗ ನಾವು ಇಂಗು ಸ್ವಲ್ಪ ಉಪಯೋಗಿಸ್ತೀವಿ. ನಾನು ಇವತ್ತು ಇಂಗು ಬಳಸ್ತಾ ಇಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಇನ್ನು ಹೇಗೆ ಮಾಡೋದು ನೋಡೋಣ. ಕೋಡ್ಬಳೆ ಹಿಟ್ಟು ರೆಡಿ ಮಾಡೋಣ, ನಿಮಗೆ ತೋರಿಸ್ತೀನಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂಚೂರು ಈ ಬೆಣ್ಣೆನ ಕರಗಿಸ್ಕೊಂಡು ಬಿಡ್ತೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ತಗೊಂಡಿರೋ ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ kg ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು. ಹಾಗೆ ಈ ಬೆಣ್ಣೆನ ಮೊದಲು ಕರಗಿಸ್ಕೋತಾ ಇದ್ದೀನಿ. ಒಂಚೂರು ಮೆಲ್ಟ್ ಆದರೆ ಸಾಕು, ಯಾಕಂದರೆ ಗಟ್ಟಿ ಇದೆ. ಒಂದು ಸ್ವಲ್ಪ ಕರಗಿದ್ರೆ ಸಾಕು ಬೆಣ್ಣೆ. ನೋಡಿ, ಬೆಣ್ಣೆ ಇಷ್ಟು ಕರಗ್ತು, ಸಾಕು. ಇಷ್ಟು ಕರಗಿದ್ದನ್ನು ನಾನಿಲ್ಲಿ ಅಕ್ಕಿ ಹಿಟ್ಟು ಮೇಲೆ ಹಾಕೋತಾ ಇದ್ದೀನಿ. ಆಮೇಲೆ ಅದೇ ಪ್ಯಾನಲ್ಲೇ ನಾನು ಒಗ್ಗರಣೆ, ಅದೇ ಸೌಟಲ್ಲೇ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಸಿ ಮೆಂತ್ಯ ಸೊಪ್ಪು ಹಾಕಿನೂ ಮಾಡ್ಬೋದು ನೀವು, ಅದು ಫ್ರೈ ಆಗತ್ತಲ್ವಾ. ಆದರೆ ನನಗಷ್ಟು ಸರಿ ಅನಿಸಲ್ಲ ಅದು. ಇದೇನು ಇಷ್ಟು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೋಬೋದು. ಅದು ಫ್ರೈ ಆಗೋವಾಗ ತುಂಬ ಕಡಿಮೆ ಆಗತ್ತೆ. ಹೇಗೂ ನಾನು ಏನೂ ಹಾಕಿಲ್ಲ ಇದಕ್ಕೆ, ಎಣ್ಣೆ ಏನು ಬಳಸಿಲ್ಲ ಫ್ರೈ ಮಾಡೋಕ್ಕೆ. ಬೆಣ್ಣೆ ಕರಗಿಸ್ಕೊಂಡ್ವಲ್ಲ, ಆ ಪಸನೆ ಸ್ವಲ್ಪ ಇರುತ್ತೆ, ಸಾಕಾಗುತ್ತೆ. ನೋಡಿ, ಅದು ಫ್ರೈ ಆಗ್ತಾ ಆಗ್ತಾ 1-2 ಚಮಚ ಆಗಿಬಿಡುತ್ತೆ ಅಷ್ಟೇ. ನಿಮಗೆ ತುಂಬ ಏನು ಫ್ರೈ ಮಾಡ್ಕೋಬೇಕು ಅಂತಿಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ನಾನು ಇಷ್ಟು ಬಾಡಿಸ್ಕೊಂಡು ಸಾಕು. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂಚೂರು ತಣ್ಣಗಾಗಲಿ ಇದು. ಅಕ್ಕಿ ಹಿಟ್ಟು ಮತ್ತು ಬೆಣ್ಣೆ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ಚಮಚ ಚಿರೋಟಿ ರವೆ, ನಾನು ಹುರಿದಿಟ್ಟಿರ್ತೀನಿ ರವೆ ತಂದಾಗ, ಆ 3 ಚಮಚ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ನೋಡಿ, 3 ಚಮಚ ಇದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದು ಮೆಣಸಿನ ಪುಡಿ, ಖಾರದ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿ. ನಿಮಗೆ ಖಾರ ಎಲ್ಲ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೋಬೋದು. ಜಾಸ್ತಿ ಬೇಕನ್ನೋರು ಜಾಸ್ತಿ, ಕಡಿಮೆ ಬೇಕನ್ನೋರು ಕಡಿಮೆ. ಒಂದು 3/4 ಚಮಚ, 3/4ರಿಂದ 1 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ನೀವು ಜೀರಿಗೆ ಬದಲಿಗೆ ಓಮನೂ ಬಳಸ್ಕೋಬೋದು. ಹುರಿದಿಟ್ಟಿರೋ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ನೀವು ಮೆಂತ್ಯ ಸೊಪ್ಪು ಬಳಸಲ್ಲ ಅಂದರೆ ಇಂಗು ಹಾಕಿ ಹಾಗೆ ಮಾಡ್ಬೋದು. ಅಥವಾ ಮಿಕ್ಸಿನಲ್ಲಿ ಬ್ಯಾಡಗಿ ಮೆಣಸಿನಕಾಯಿ
ಈರುಳ್ಳಿ, ಆಮೇಲೆ ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಬಳಸಿ ರುಬ್ಬಿ ನೀವು ಅದನ್ನು ಸೇರಿಸಿನೂ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ ಕೋಡ್ಬಳೆ. ನೀವು ಇದನ್ನು ಕೈಯಲ್ಲೇ ಕಲಿಸ್ಬೇಕು, ಸೌಟಲ್ಲೆಲ್ಲ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ನೀರು ಹಾಕ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ಕಲಸಿ. ಈ ಥರ ನೀವು ನೋಡಿ ಒಂದು ಉಂಡೆ ಥರ ಆಯಿತು. ಚೆನ್ನಾಗಿ ನಾದ್ಕೋಬೇಕು. ಒಂದು ತಿಂಡಿ ಅಂದರೆ ಅದನ್ನು ಎಷ್ಟೋ ವಿಧದಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪನ್ನು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ರುಬ್ಬಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಪುಟಾಣಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟನ್ನು ರುಬ್ಬಿ ಮಿಕ್ಸ್ ಮಾಡಬೇಕು. ಅಥವಾ ನಿಮಗೆ ಈರುಳ್ಳಿ, ಬ್ಯಾಡಗೆ ಮೆಣಸಿನಕಾಯಿ, ಪುಟಾಣಿ, ಸ್ವಲ್ಪ ತೆಂಗಿನಕಾಯಿ ಅದನ್ನು ಮಿಕ್ಸ್ ಮಾಡಿರೂ ಮಾಡ್ಬೋದು. ನಾನಿವತ್ತು ತೆಂಗಿನಕಾಯಿ ಎಲ್ಲ ಹಾಕಿಲ್ಲ, ಹಾಗೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ ನೋಡಿ. ಇದು ನಾನು ಕಲಸಿ ರೆಡಿಯಾಗಿದೆ. ಈಗ ಒಂದು 10 ನಿಮಿಷ ರವೆ ಹಾಕಿದ್ದೀವಲ್ವ, ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಟ್ಟು ಆಮೇಲೆ ಕೋಡ್ಬಳೆಯನ್ನು ಹೊಸ್ಕೊಳ್ಳೋಣ. ಸ್ವಲ್ಪ ಮೊದಲಿಗೆ ಕೋಡ್ಬಳೆ ಹೊಸದು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಕಾಯಕ್ಕಿಡಬೇಕು. ಇಲ್ಲಾಂದರೆ ಇದು ಕೋಡ್ಬಳೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತಲ್ಲ, ಎಣ್ಣೆ ಕಾದು ಹೋಗುತ್ತೆ. ಅದಕ್ಕೆ ನಾನೊಂದು 10 ನಿಮಿಷ ನೆನೆದ ಮೇಲೆ ಸ್ವಲ್ಪ ಕೋಡ್ಬಳೆ ಹೊಸದು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಬಿಸಿಗೆ ಇಡ್ತೀನಿ. ಇರಲಿ, ಇದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಸಿದ್ದೀನಿ ನಾನು. ಈಗ ಇದನ್ನು ನಾವು ಹೊಸಿಯಕ್ಕೆ ಶುರು ಮಾಡೋಣ. ಕೋಡ್ಬಳೆ ಶೇಪಲ್ಲಿ ನಾನೊಂದು ಕಪ್ಪಲ್ಲಿ ಒಂಚೂರು ಎಣ್ಣೆ ಇಟ್ಕೊಂಡಿದ್ದೀನಿ. ಕೈಗೆ ಒಂಚೂರು ಮುಡಿಸ್ಕೊಳ್ಳೋಕ್ಕೆ ಹಿಟ್ಟು ನೋಡಿ ಈ ಥರ 10 ನಿಮಿಷ ಬಿಟ್ಟಿರೋದು ನಾನು, ಯಾಕಂದರೆ ಇದು ಮಾಡೋಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ. ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಅದನ್ನು ಕೈಗೆ ಮುಟ್ಟಿಸ್ಕೊಂಡು ಈ ಥರ ಚಿಕ್ಕದು, ತುಂಬ ಚಿಕ್ಕ ಹಿಟ್ಟು ಸ್ವಲ್ಪನೇ ಹಿಟ್ಟು ತಗೊಳ್ಳೋದು, ಜಾಸ್ತಿ ತಗೊಳ್ಳಲ್ಲ. ಈ ಥರ ನಾವು ಕೈಯಲ್ಲೇ ಹೊಸದು ಈ ಥರ ನೀವು ರೌಂಡ್ ಬೇಕಾದರೂ ಈ ಥರ ರೌಂಡ್ ಬೇಕಾದರೂ ಜಾಯಿನ್ ಮಾಡ್ಬೋದು ಹೀಗೆ. ಅಥವಾ ನಾವು ಸಾಮಾನ್ಯ ಹೇಗೆ ಮಾಡ್ತೀವಿ ಅಂದರೆ, ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲರೂ ನಾವು ಹೀಗೆ ಮಾಡ್ತಾ ಇದ್ದಿದ್ದು. ಈ ಥರ ಹೀಗೆ ಜಾಯಿನ್ ಮಾಡ್ತೀವಿ. ಈ ಶೇಪಲ್ಲಿ ಇರುತ್ತೆ. ನಿಮ್ಗೆ ಅಂಗಡಿಯಿಂದ ತಂದಾಗ ರೌಂಡ್ ಇರುತ್ತೆ. ಈ ಥರ ನಾವು ಈ ಶೇಪಲ್ಲಿ ಮಾಡ್ತೀವಿ. ತುದಿಯನ್ನು ಒಂಚೂರು ಮಡಚಿ ಜಾಯಿನ್ ಮಾಡ್ತೀವಿ. ಈ ಥರ ಸ್ವಲ್ಪ ಹಿಟ್ಟು ತಗೊಂಡ್ರೆ ಸಾಕು ನೋಡಿ, ಇಷ್ಟಿಷ್ಟೇ ಹಿಟ್ಟು ತಗೊಂಡ್ರೆ ಸಾಕು. ಅದಕ್ಕೆ ಏನಾಗುತ್ತೆ, ನಿಮಗೆ ಟೈಮ್ ಜಾಸ್ತಿ ಬೇಕಾಗತ್ತೆ ಇದು ಮಾಡೋಕ್ಕೆ. ಈ ಥರ ಮಾಡೋಕ್ಕೆ ನಾನು ಸ್ವಲ್ಪ ಒಂದು ಪ್ಲೇಟಷ್ಟು ಮಾಡಿದ ಮೇಲೆ ಎಣ್ಣೆ ಬಿಸಿಗೆ ಇಟ್ಕೊಳ್ತೀನಿ. ಎಣ್ಣೆ ಬಿಸಿ ಮಾಡೋಕ್ಕೆ ಇಡುವಾಗ ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಸ್ವಲ್ಪ ಕೋಡ್ಬಳೆಯನ್ನು ಹೊಸ್ಕೊಳ್ಬೇಕು. ಈ ಥರ ಹೊಸ್ಕೊಳ್ತಾ ಇದ್ದೀನಿ. ಇಷ್ಟು ಹೊಸ್ತಿದ್ದೀನಿ. ಈಗ ನಾನು ಎಣ್ಣೆ ಬಿಸಿಯಾಗಿ ಇಡ್ತೀನಿ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡಿಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಲಿ. ಬಿಸಿ ಆದಮೇಲೆ ಕೋಡ್ಬಳೆಯನ್ನು ಕರಿಯೋಣ. ಎಣ್ಣೆ ಕಾಯ್ತು. ಈಗ ನಾನು ಒಂದೊಂದೇ ಕೋಡ್ಬಳೆಗಳನ್ನು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಉಲ್ಟಾ ಮಾಡ್ತಾ ಇರಬೇಕು. ತುಂಬ ದೊಡ್ಡ ಊರಿನಲ್ಲಿ ಮಾಡಬೇಡಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು. ಕ್ರಿಸ್ಪಿಯಾಗಿ ಬರಬೇಕಲ್ಲ ಅದು. ತುಂಬ ದೊಡ್ಡ ಮಾಡ್ಕೊಂಡಾಗ ಕೆಂಪಾಗಿಬಿಡತ್ತೆ, ಆದರೆ ಕ್ರಿಸ್ಪಿ ಆಗಲ್ಲ. ಇದು ಸಾಕಿಷ್ಟು ಕೆಂಪಾದರೆ ನೋಡಿ, ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೆಂತ್ಯ ಸೊಪ್ಪಿನ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೀನಿ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರಬೇಕು.
ಆಯಿತು, ಮುಗಿತಾ ಬಂತು. ನಿಮಗೆ ಈ ಥರ ಹೊಸೆಯೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ನೀವು ದೊಡ್ಡ ದೊಡ್ಡದಾಗಿ ಮಾಡಿದ್ರೆ ಬೇಗ ಆಗಿಬಿಡತ್ತೆ. ಬಟ್ ಇದಕ್ಕೆ ಈ ಹೊಸೆಯೋದಕ್ಕೆ ಟೈಮ್ ಜಾಸ್ತಿ ಬೇಕಾಗಿರುತ್ತೆ. ನಮಗಿದೇ ರೂಢಿಯಾಗಿರೋ ಕಾರಣ ನಾನು ಹೀಗೆ ಮಾಡೋದು. ನೋಡಿ ಆಯಿತು, ಲಾಸ್ಟ್ ಇಷ್ಟು ಹಿಟ್ಟಿರೋದು. ನಿಮಗೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಪರಿಮಳದ ಜೊತೆ ಒಂದು ಸ್ವಲ್ಪ ಕಹಿ ಅಂಶನೂ ಇರುತ್ತೆ. ಆದರೆ ಕಹಿ ಅಂದರೆ ತಿನ್ನೋಕ್ಕಾಗದೇ ಇರೋ ಥರ ಅಲ್ಲ, ತುಂಬ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ಬಾಯಿಗೆ ಹಾಕ್ತಿದ್ದಾಗೆ ಕರಗಿ ಹೋಗಿಬಿಡತ್ತೆ. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿನ ಫ್ಲೇವರು ಹಾಗೂ ಅದರ ಒಂದು ಟೇಸ್ಟ್ ಅಂದರೆ ಒಂಥರ ಸ್ವಲ್ಪ ಇರುತ್ತಲ್ಲ, ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಇರುತ್ತೆ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಡಿಫರೆಂಟ್ ಏನಾದರೂ ಒಂದು ಮಾಡಿದಾಗ ಒಂದು ಖುಷಿನೂ ಇರುತ್ತೆ. ಆಮೇಲೆ ಮೆಂತ್ಯ ಸೊಪ್ಪು ಎಲ್ಲ ಸೊಪ್ಪುಗಳು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಟ್ರೈ ಮಾಡೋಣ ಅಂತ ಮಾಡಿರೋದು. ಬಟ್ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಇದು ಲಾಸ್ಟ್ ರೌಂಡ್ ಆಯಿತು. ಇನ್ನು ನಾನು ಹೇಗೂ ಎಣ್ಣೆ ಇಟ್ಟಿದ್ದೀನಲ್ಲ ಅಂತ ಒಂದು ಸ್ವಲ್ಪ ಅವಲಕ್ಕಿ ಸಂಡಿಗೆ ಫ್ರೈ ಮಾಡಬೇಕು. ಸುಶಾಂತ್ಗೆ ತುಂಬ ಇಷ್ಟ, ಅದಕ್ಕೆ ನಾನು ಜಾಸ್ತಿ ಎಣ್ಣೆನಲ್ಲಿ ಮಾಡ್ಕೊಡಲ್ಲ. ಎಲ್ಲಾದರೂ ಈ ಥರ ಎಣ್ಣೆ ತಿಂಡಿ ಮಾಡಿದಾಗ ಮಾಡ್ತೀನಿ, ಇಲ್ಲಾಂದರೆ ಓವನಲ್ಲಿ ಫ್ರೈ ಮಾಡಿ ಕೊಡ್ತೀನಿ ಅವನಿಗೆ. ಅವಲಕ್ಕಿ ಸಂಡಿಗೆ ಹಾಕ್ತಾ ಇದ್ದೀನಿ ನೋಡಿ. ಹೇಗೆ ಬರುತ್ತೆ ನೋಡಿ, ತುಂಬ ಚೆನ್ನಾಗಾಗತ್ತೆ. ನೀವು ಟ್ರೈ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಸಾಫ್ಟಾಗಿ, ನೀವು ಬಾಯಲ್ಲಿ ಇಟ್ಟರೆ ಕರಗತ್ತೆ, ಆ ಥರ ಬರುತ್ತೆ. ಆಯಿತು, ತುಂಬ ಮಾಡಿದ್ದೆ, ಖಾಲಿ ಆಗ್ತಾ ಇದೆ. ಇನ್ನು ಮತ್ತೆ ಈ ವರ್ಷ ಮಾಡಬೇಕು. ಆದ್ಮೇಲೆ ನೋಡಿ, ಮೆಂತ್ಯ ಸೊಪ್ಪಿನ ಕೋಡ್ಬಳೆ ರೆಡಿಯಾಗಿದೆ. ತುಂಬ ಚೆನ್ನಾಗಾಗತ್ತೆ, ತುಂಬ ಕ್ರಿಸ್ಪಿ ಆಗತ್ತೆ. ಎಷ್ಟು ಬೇಗ ಮಾಡಿಬಿಡ್ಬೋದು ಅಂದರೆ, ಬೇಗ ಅಂದರೆ ಇದು ಈ ಥರ ಹೊಸೆಯೋಕ್ಕೆ, ಈ ಥರ ಮಾಡೋಕ್ಕೆ ಟೈಮ್ ಆಗುತ್ತೆ. ಆದರೆ ತುಂಬ ಕೋಡ್ಬಳೆ ಮಾಡೋದು ತುಂಬ ಸುಲಭದ ಕೆಲಸ. ಇದು ನಿಮಗೆ ತುಂಬ ಜಾಸ್ತಿ ಒದಗಲ್ಲ. ಅಂದರೆ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡೋದಕ್ಕೆ ನಿಮಗೆ ತುಂಬ ಒದಗಲ್ಲ. ಆದರೆ ತುಂಬ ಚೆನ್ನಾಗಾಗತ್ತೆ. ಮೆಂತ್ಯ ಸೊಪ್ಪಿನ ಸ್ವಲ್ಪ ಕಹಿ ಅಂಶನೂ ಇದೆ. ಹೇಗೋ ಅದು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ತುಂಬ ಚೆನ್ನಾಗಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ. ನೋಡಿ ಹೇಗೆ ಸೌಂಡ್ ಬರುತ್ತೆ ಅಂತ ನೋಡಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈಗ ಸುಶಾಂತ್ ಬಾಯಲ್ಲಿ ತಿಂತಾನೆ. ಸುಶಾಂತ್, ಹೇಗಿದೆ ಕೊಡ್ಬೇಡ ಸುಶಾಂತ್? ಚೆನ್ನಾಗಿದೆಯಾ? ಏನು ಹಾಕಿರೋದು ನಾನು ಇದಕ್ಕೆ? ಮೆಂತ್ಯ ಸೊಪ್ಪು. ಕರೆಕ್ಟ್, ತುಂಬ ಚೆನ್ನಾಗಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ. ಹೊರಗಡೆ ಬೇಕರಿಗಳು ಅಥವಾ ಹೊರಗಡೆ ಸಿಗತ್ತಲ್ವ ಅಂಗಡಿಗಳಲ್ಲಿ, ಅದಂತ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ತಾಜಾ ಸಾಮಾನುಗಳಿಂದ ನಾವು ನಮ್ಮ ಕೈಯಾರೆ ಮಾಡಿ ನಮ್ಮ ಕುಟುಂಬದಲ್ಲಿ ಮಕ್ಕಳಿಗಿರ್ಬೋದು, ಗಂಡನಿಗಿರ್ಬೋದು, ಅತ್ತೆ ಮಾವನಿಗಿರ್ಬೋದು, ಯಾರಿಗೂ ನೀವು ಮಾಡಿಕೊಟ್ಟಾಗ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆ ತಿಂಡಿಗಳನ್ನು ಆದಷ್ಟು ಕಡಿಮೆ ತಿನ್ನಬೇಕು. ಅಲ್ಲಿ ಡಾಲ್ಡಾಗಳು ಈ ಥರ ಎಲ್ಲ ಬಳಸ್ತಾರೆ. ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದು ಎಷ್ಟೋ ಒಳ್ಳೆಯದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.